ಇಸ್ರಾಯೇಲ್ಯರಲ್ಲಿ ಸೊಲೊಮೋನನು ಕಟ್ಟಿಸಿದಂತಹ ಆಲಯವು ಸುಮಾರು 400 ವರ್ಷಗಳವರೆಗೂ ಸಹ ಇತ್ತು. ಅದು ಯೆರೂಸಲೇಮಿಗೆ ಕಿರೀಟವಾಗಿಯೂ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಇತ್ತು. ಹಳೆ ಒಡಂಬಡಿಕೆಯ ಅರ್ಧದಷ್ಟು ಭಾಗಗಳು ಸೊಲೊಮೋನನು ಕಟ್ಟಿಸಿದಂಥ ಈ ಆಲಯ ಇನ್ನೂ ಇರುವಾಗಲೇ ಬರೆಯಲ್ಪಟ್ಟಿದ್ದವು. ಪ್ರಪಂಚದಲ್ಲೇ ಉತ್ತಮವಾಗಿದ್ದಂತಹ ಈ ಆಲಯದ ಸ್ಥಳ, ಅದರ ವಿನ್ಯಾಸ ಹಾಗೂ ಚರಿತ್ರೆಯನ್ನು ತಿಳಿದುಕೊಳ್ಳುವುದು ನಮಗೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಯೆರೂಸಲೇಮ್ ಪಟ್ಟಣವು ಇನ್ನೋಮ್, ಟೈರೋಪಿಯನ್ ಹಾಗೂ ಕಿದ್ರೋನ್ ಎಂಬ ಪ್ರಾಮುಖ್ಯವಾದ 3 ಕಣಿವೆಗಳ ಮಧ್ಯದಲ್ಲಿ ಇದೆ. ಕಿದ್ರೋನ್ ಹಾಗೂ ಟೈರೋಪಿಯನ್ ಕಣಿವೆಗಳ ಮಧ್ಯಭಾಗವನ್ನು ಮೋರಿಯಾ ಬೆಟ್ಟ ಎಂಬುದಾಗಿ ಕರೆಯಲಾಗುತ್ತದೆ. ಮೋರಿಯಾ ಬೆಟ್ಟದ ತುದಿ ಭಾಗದಲ್ಲಿ ಒಂದು ವಿಸ್ತಾರವಾದ ಬಂಡೆ ಇದೆ. ಅದು ಈ ಆಲಯದ ಕೆಳಗೆ ಇದೆ ಎಂದು ನಂಬಲಾಗುತ್ತದೆ. ಆದಿಕಾಂಡ 22ರ ಪ್ರಕಾರ ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಬೇಕೆಂಬುದಾಗಿ ಈ ಸ್ಥಳದ ಕುರಿತಾಗಿಯೇ ದೇವರಿಂದ ಅಪ್ಪಣೆಯನ್ನು ಹೊಂದಿದ್ದನು. ಆ ಒಂದು ಘಟನೆಯು ಈ ಸ್ಥಳಕ್ಕೆ ಸಂಬಂಧಿಸಲ್ಪಟ್ಟಿದೆ. ದಾವೀದನ ಸಮಯದಲ್ಲಿ ಯೆರೂಸಲೇಮ್ ಪಟ್ಟಣವು ಯೆಬೂಸಿಯರ ನಿಯಂತ್ರಣದಲ್ಲಿತ್ತು. ಕ್ರಿಸ್ತಪೂರ್ವ 1000ರಲ್ಲಿ ಅರಸನಾದ ದಾವೀದನು ಅದನ್ನು ವಶಪಡಿಸಿಕೊಂಡು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ನಂತರ ಮಂಜೂಷವನ್ನು ಯೆರೂಸಲೇಮಿಗೆ ತರಿಸಿದನು. ಮೋಶೆಯ ಕಾಲದಲ್ಲಿದ್ದ ದೇವದರ್ಶನ ಗುಡಾರವು 400 ವರ್ಷಗಳಿಗಿಂತ ಹೆಚ್ಚಾಗಿ ಇದ್ದುದರಿಂದ ಅದನ್ನು ಆಲಯವಾಗಿ ಕಟ್ಟೋಣ ಎಂಬುದಾಗಿ ಈತನು ಮನಸ್ಸನ್ನು ಮಾಡಿದನು. ಯೆರೂಸಲೇಮ್ ಪಟ್ಟಣವು ಚಿಕ್ಕದಾಗಿರುವುದರಿಂದ ದಾವೀದನು ಒರ್ನಾನನ ಕಣವನ್ನು ಕೊಂಡುಕೊಂಡು ಆ ಪಟ್ಟಣವನ್ನು ವಿಸ್ತಾರ ಮಾಡಿದನು. ಆಲಯವನ್ನು ಕಟ್ಟುವುದಕ್ಕೆ ಬೆಟ್ಟದ ತುದಿಯು ಬಹಳ ಸುಂದರವಾದ ಸ್ಥಳ ಎಂಬುದಾಗಿ ನೆನೆಸಿ ಅದನ್ನು ಆರಿಸಿಕೊಂಡರು. ದಾವೀದನ ಮಗನಾದ ಸೊಲೊಮೋನನ ಆಳ್ವಿಕೆಯಲ್ಲಿ ಆಲಯದ ನಿರ್ಮಾಣ ಕಾರ್ಯವು ಪ್ರಾರಂಭವಾಯಿತು. 7 ವರ್ಷಗಳು ಆದ ಮೇಲೆ ಕ್ರಿಸ್ತಪೂರ್ವ 960ರಲ್ಲಿ ಆಲಯದ ಕಟ್ಟಡದ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಂಡಿತು. ಮೋರಿಯಾ ಗುಡ್ಡದ ಹತ್ತಿರವೇ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಅದಲ್ಲದೆ ಸೊಲೊಮೋನನು ತನಗೆ ಅರಮನೆಯನ್ನು ಸಹ ಕಟ್ಟಿಸಿಕೊಂಡು ಆ ಪಟ್ಟಣವನ್ನು ಮೋರಿಯಾ ಗುಡ್ಡದವರೆಗೂ ಸಹ ವಿಸ್ತರಿಸಿದನು. ಸೊಲೊಮೋನನು ಕಟ್ಟಿಸಿದಂಥ ಆಲಯವು ಮೋಶೆಯು ಕಟ್ಟಿಸಿದ ದೇವದರ್ಶನ ಗುಡಾರಕ್ಕೆ ಸಮಾಂತರವಾಗಿತ್ತು. ದೇವದರ್ಶನ ಗುಡಾರಕ್ಕೂ ಏದೆನ್ ತೋಟಕ್ಕೂ ಅನೇಕ ಸಂಬಂಧಗಳು ಇರುವುದರಿಂದ ಸತ್ಯವೇದದ ಪಂಡಿತರು ಏದೆನ್ ತೋಟವು ದೇವದರ್ಶನ ಗುಡಾರ ಹಾಗೂ ದೇವಾಲಯಕ್ಕೆ ಮೂಲ ಮಾದರಿಯಾಗಿದೆ ಎಂಬುದಾಗಿ ಹೇಳುತ್ತಾರೆ. ಯಹೂದ್ಯರ ಪ್ರಕಾರ ಏದೆನ್ ತೋಟವು ಒಂದು ವಿಸ್ತಾರವಾದ ಭೂಮಿಯಾಗಿದ್ದು, ಅದರ ಮಧ್ಯಭಾಗದಲ್ಲಿ ಜೀವವೃಕ್ಷ ಹಾಗೂ ಒಳ್ಳೆಯದರ ಕೆಟ್ಟದರ ಜ್ಞಾನವನ್ನು ಕೊಡುವಂಥ ವೃಕ್ಷವು ಇತ್ತೆಂದು ಹೇಳಲಾಗುತ್ತದೆ. ಆದಾಮ ಹಾಗೂ ಹವ್ವಳು ಹಣ್ಣು ತಿಂದು ಪಾಪ ಮಾಡಿದಾಗ ಏದೆನ್ ತೋಟದಿಂದ ಹೊರಡಿಸಲ್ಪಟ್ಟು ಪೂರ್ವ ದಿಕ್ಕಿಗೆ ಹೊರಟರು. ಕೆರೂಬಿಯರು ಹಾಗೂ ದಗದವಿಸುತ್ತಾ ಪ್ರಜ್ವಲಿಸುವಂಥ ಕತ್ತಿಯು ತೋಟದ ಪೂರ್ವ ಪ್ರವೇಶ ದ್ವಾರದಲ್ಲಿ ಯಾರೂ ಒಳಕ್ಕೆ ತಿರುಗಿ ಬರಬಾರದೆಂಬುದಾಗಿ ಜೀವವೃಕ್ಷವನ್ನು ಕಾಯ್ದಕ್ಕೋಸ್ಕರ ಇಡಲಾಯಿತು. ಹೀಗೆ ಕಳೆದುಕೊಂಡಂಥ ದೇವರ ಪ್ರಸನ್ನತೆಯನ್ನು ಮತ್ತೆ ಹಿಂದಕ್ಕೆ ಪಡೆಯಲು ಇಸ್ರಾಯೇಲ್ಯರು ಆದಾಮ ಅವಳು ಹೊರಗೆ ಬಂದ ದಿಕ್ಕಿನಲ್ಲೇ, ಅಂದರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಡಬೇಕಾಗಿತ್ತು. ಅಂದರೆ ಕೆರೂಬಿಯರನ್ನು ದಾಟಿಕೊಂಡು ಬಂದು ಜೀವವೃಕ್ಷದ ಸ್ಥಳದಲ್ಲಿ ಇಡಲ್ಪಟ್ಟಿದ್ದಂತಹ ಮಹಾಪರಿಶುದ್ಧ ಸ್ಥಳದಲ್ಲಿನ ಮಂಜೂಷವನ್ನು ಎದುರು ನೋಡುತ್ತಾ ಇದ್ದರು. ದೇವದರ್ಶನ ಗುಡಾರವು ಇದೇ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಾಣಿಸಲ್ಪಟ್ಟಿದ್ದು ಏದೆನ್ ತೋಟವನ್ನು ಪ್ರತಿಬಿಂಬಿಸುತ್ತಿತ್ತು. ದೇವದರ್ಶನ ಗುಡಾರವನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಭಾಗ ಮಾಡಲಾಗಿತ್ತು: ಅಂಗಳ, ಪರಿಶುದ್ಧ ಸ್ಥಳ ಹಾಗೂ ಮಹಾಪರಿಶುದ್ಧ ಸ್ಥಳ. ಹೊರಗಿನ ಅಂಗಳ ಪ್ರದೇಶವು ಬಿದ್ದು ಹೋದ ಜನರನ್ನು, ಅನ್ಯ ಜನರನ್ನು ಸೂಚಿಸುವಂಥದ್ದಾಗಿತ್ತು. ಒಳಗಿನ ಪರಿಶುದ್ಧ ಹಾಗೂ ಮಹಾಪರಿಶುದ್ಧ ಸ್ಥಳಗಳು ಪರಿಶುದ್ಧ ಹಾಗೂ ಮಹಾಪರಿಶುದ್ಧ ಜೀವಿತವನ್ನು ಸೂಚಿಸುವಂಥದ್ದಾಗಿತ್ತು. ಇಸ್ರಾಯೇಲ್ಯರ ಪ್ರತಿನಿಧಿಯಾಗಿ ಮಹಾಯಾಜಕನು ಲೋಕವನ್ನು ಸೂಚಿಸುವಂಥ ಅಂಗಳವನ್ನು ಬಿಟ್ಟು ಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವರನ್ನು ನೋಡೋದಕ್ಕೋಸ್ಕರ ಇನ್ನೂ ಅತಿ ಪರಿಶುದ್ಧನಾಗಿ ಕೆರೂಬಿಯರನ್ನು ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಿದ್ದನು. ಸೊಲೊಮೋನನು ಕಟ್ಟಿಸಿದಂಥ ಈ ಆಲಯವು ದೇವದರ್ಶನ ಗುಡಾರಕ್ಕಿಂತ ಇನ್ನೂ ವಿಸ್ತಾರವಾಗಿ ದೊಡ್ಡದಾಗಿತ್ತು. ಈ ಆಲಯವನ್ನು ಪ್ರವೇಶಿಸುತ್ತಲೇ ನಮಗೆ ಮೊದಲು ಕಂಡುಬರುವುದು ಯಜ್ಞಕ್ಕಾಗಿ ಉಪಯೋಗಿಸುತ್ತಿದ್ದಂತಹ ತಾಮ್ರದ ಯಜ್ಞವೇದಿ. ಯಜ್ಞವೇದಿಯು 20 ಮೊಳ ಉದ್ದ, 20 ಮೊಳ ಅಗಲ ಹಾಗೂ 10 ಮೊಳ ಎತ್ತರವಾಗಿತ್ತು. ಯಜ್ಞವೇದಿಯು 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಒಳಗೊಂಡಿದ್ದು ಅವು ಸಾಮರ್ಥ್ಯ ಹಾಗೂ ಬಲಕ್ಕೆ ಸೂಚನೆಗಳಾಗಿದ್ದವು. ಇದರ ಮೇಲೆಯೇ ಪ್ರಾಣಿಗಳನ್ನು ಯಜ್ಞವಾಗಿ ಅರ್ಪಿಸಲಾಗುತ್ತಿತ್ತು. ಇದು ಭವಿಷ್ಯದಲ್ಲಿ ಶಿಲ್ಬೆ ಮೇಲೆ ಕ್ರಿಸ್ತನ ಮರಣವನ್ನು ಸೂಚಿಸುವಂಥದ್ದಾಗಿತ್ತು. ಇದರ ಆಗ್ನೇಯ ದಿಕ್ಕಿನಲ್ಲಿ ಸಮುದ್ರವೆನಿಸಿಕೊಳ್ಳುವಂಥ ಒಂದು ದೊಡ್ಡ ಪಾತ್ರೆಯನ್ನು ನಿರ್ಮಾಣ ಮಾಡಿ ಅದನ್ನು 12 ಹೋರಿಗಳ ಮೇಲೆ ಹೊತ್ತುಕೊಳ್ಳುವ ಹಾಗೆ ನಿರ್ಮಾಣ ಮಾಡಲಾಗಿತ್ತು. ಒಂದೊಂದು ದಿಕ್ಕಿಗೆ 3 4 ದಿಕ್ಕಿಗೆ 12 ಹೋರಿಗಳು ನಿರ್ಮಿಸಿದ್ದರು. ಅಂದಿನ ಕಾಲದಲ್ಲಿ ಹೋರಿಗಳು ಬಲ ಹಾಗೂ ಸಾಮರ್ಥ್ಯಕ್ಕೆ ಗುರುತುಗಳಾಗಿದ್ದವು. 12 ಹೋರಿಗಳು ಇಸ್ರಾಯೇಲ್ಯರ 12 ಕುಲಗಳನ್ನು ಸೂಚಿಸುತ್ತಿದ್ದವು. ಸಮುದ್ರವೆನಿಸಿಕೊಳ್ಳುವಂಥ ಪಾತ್ರೆಯಲ್ಲಿದ್ದಂಥ ನೀರನ್ನು ಗಂಗಾಳಗಳಲ್ಲಿ ಶೇಖರಿಸಿಕೊಂಡು ದೇವಾಲಯದ 2 ಕಡೆಗಳಲ್ಲಿ ಇಟ್ಟು ಯಾಜಕರು ಅದನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೋಸ್ಕರ ಉಪಯೋಗಿಸುತ್ತಿದ್ದರು. ದೇವಾಲಯದ ಉತ್ತರ, ದಕ್ಷಿಣ, ಪಶ್ಚಿಮ ದಿಕ್ಕುಗಳ ಸುತ್ತಲೂ 3 ಅಂತಸ್ತುಳ್ಳ ಮಹಡಿಗಳನ್ನು ಮಾಡಿದ್ದರು. ಈ ಸಂಗ್ರಹಣಾ ಕೊಠಡಿಗಳನ್ನು 3 ಹಂತವಾಗಿ ಮಾಡಿ
ಅದರ ಮೇಲೆ ಮಾಳಿಗೆಯನ್ನು ಇಡುವಂತೆ ನಿರ್ಮಾಣ ಮಾಡಲಾಗಿತ್ತು. ದೇವಾಲಯದ ದಕ್ಷಿಣ ಭಾಗದಲ್ಲಿ ಬಾಗಿಲನ್ನು ಇಟ್ಟು ಮೇಲೆ ಹೋಗುವುದಕ್ಕೆ ಏಣಿಯನ್ನು ಹಾಕಿದ್ದರು. ದೇವಾಲಯದ ಮುಂಭಾಗದಲ್ಲಿ 2 ದೊಡ್ಡ ದೊಡ್ಡ ತಾಮ್ರದ ಕಂಬಗಳನ್ನು ಇಟ್ಟಿದ್ದರು. ಅದರಲ್ಲಿ ಒಂದಕ್ಕೆ ಬೋವಾಬ್ ಹಾಗೂ ಇನ್ನೊಂದಕ್ಕೆ ಯಾಕಿನ್ ಎಂದು ಹೆಸರಿಟ್ಟಿದ್ದರು. ಈ ಸ್ತಂಭಗಳ ತುದಿಯು ತಾವರೆ ಹಾಗೂ ದಾಳಿಂಬೆ ಹಣ್ಣಿನ ಆಕಾರದಲ್ಲಿ ನಿರ್ಮಿಸಲ್ಪಟ್ಟಿತ್ತು. ದಾಳಿಂಬೆ ಹಣ್ಣು ಸಮೃದ್ಧಿ ಹಾಗೂ ಐಕ್ಯತೆಯನ್ನು ಸೂಚಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಮಹಾಯಾಜಕನ ಬಟ್ಟೆಯ ತುದಿಯಲ್ಲಿಯೂ ಸಹ ಅವುಗಳನ್ನು ಇರಿಸಿರುವುದು ನಾವು ಕಾಣಬಹುದು. ದೇವಾಲಯದ ಮುಖ್ಯ ಮಹಾದ್ವಾರವು 2 ಮಡಚುವ ಕದಗಳಿಂದ ಮಾಡಲ್ಪಟ್ಟು ಬಂಗಾರದಿಂದ ಹೊದಿಸಲ್ಪಟ್ಟು ಕೆರೂಬಿಯರು, ಖರ್ಜೂರ ವೃಕ್ಷ ಹಾಗೂ ಹೂವಿನ ಚಿತ್ರವನ್ನು ಹೊಂದಿಕೊಂಡಿತ್ತು. ಈ ಮಹಾದ್ವಾರವನ್ನು ಪ್ರವೇಶಿಸಿದ ನಂತರವೇ ನಾವು ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೇವೆ. ಈ ಪರಿಶುದ್ಧ ಸ್ಥಳವು 40 ಮೊಳ ಉದ್ದವಾಗಿಯೂ 20 ಮೊಳ ಅಗಲವಾಗಿಯೂ ಹಾಗೂ 30 ಮೊಳ ಎತ್ತರವಾಗಿ ಒಂದು ವಿಸ್ತಾರವಾದ ಕೊಠಡಿಯಾಗಿತ್ತು. ಈ ಕೊಠಡಿಯು ಬಂಗಾರದಿಂದ ಹೊದಿಸಲ್ಪಟ್ಟು ಕೆರೂಬಿಗಳು, ಖರ್ಜೂರ ವೃಕ್ಷ ಹಾಗೂ ಹೂವಿನ ಚಿತ್ರದಿಂದ ಅಲಂಕೃತಗೊಂಡಿದ್ದು ಏದೆನ್ ತೋಟವನ್ನೇ ಪ್ರತಿಬಿಂಬಿಸುತ್ತಿತ್ತು. ಈ ಪರಿಶುದ್ಧ ಸ್ಥಳದ 2 ಬದಿಯಲ್ಲಿ 5 ಸದಾ ಉರಿಯುವಂತಹ ದೀಪಸ್ತಂಭಗಳನ್ನು ಇಟ್ಟಿದ್ದರು. ಆ ಕೊಠಡಿಯ ಮೇಲೆ ಕಿಟಕಿಗಳಿದ್ದವು. ಆ ಕೋಣೆಯ ಬಲಭಾಗದಲ್ಲಿ ಒಂದು ರೊಟ್ಟಿಯ ಮೇಜಿತ್ತು. ಅದರಲ್ಲಿ 12 ಕುಲಗಳಿಗೆ ಸಮಾನವಾಗಿ 12 ರೊಟ್ಟಿಗಳನ್ನಿಟ್ಟಿದ್ದರು. ಯಾಜಕರು ಪ್ರತಿ ಸಬ್ಬತ್ತಿನಲ್ಲಿ ಅದನ್ನು ತಿನ್ನುತ್ತಾ ಮತ್ತೆ ಬದಲಾಯಿಸಿ ಹೊಸದಾಗಿ ಇಡುತ್ತಿದ್ದರು. ಇದು ನಾವು ಈಗ ಮಾಡುವಂತಹ ಕರ್ತನ ಭೋಜನಕ್ಕೆ ಸಮಾನವಾಗಿದೆ. ಅಂದಿನ ದಿನದಲ್ಲಿ ರೊಟ್ಟಿಯನ್ನು ಮುರಿಯುವುದು, ಅದನ್ನು ಇತರರೊಂದಿಗೆ ಹಂಚಿಕೊಂಡು ತಿನ್ನುವುದು ನಾವು ಅವರೊಂದಿಗೆ ಸಮಾಧಾನದಿಂದ ಇದ್ದೇವೆ ಎಂಬುದನ್ನು ಸೂಚಿಸುತ್ತಿತ್ತು. ಅದಲ್ಲದೆ ಪ್ರೀತಿ, ಕ್ಷಮಾಪಣೆ, ಸಹೋದರತ್ವಕ್ಕೆ ಇದು ಗುರುತಾಗಿದೆ. ಮಹಾಪರಿಶುದ್ಧ ಸ್ಥಳಕ್ಕೆ ಎದುರಾಗಿ ಧೂಪಸ್ತಂಭವಿತ್ತು. ಆ ಧೂಪಸ್ತಂಭವು ಯಜ್ಞವೇದಿಗೆ ಸಮಾನವಾಗಿದ್ದು 4 ಮೂಲೆಗಳನ್ನು ಹೊಂದಿತ್ತು. ಹೊರಗಿನ ಯಜ್ಞವೇದಿಯ ಮೇಲೆ ಪ್ರಾಣಿಯ ಮಾಂಸವನ್ನು ಯಜ್ಞ ಮಾಡುತ್ತಿದ್ದರು. ಅದೇ ರೀತಿ ಈ ಧೂಪಸ್ತಂಭದ ಮೇಲೆ ಸುಗಂಧ ಭರಿತವಾದ ದ್ರವ್ಯಗಳನ್ನು ಸುಡುತ್ತಿದ್ದರು. ಪರದೆಯ ಮುಂದೆ ಸುಡುತ್ತಿದ್ದಂಥ ಈ ಧೂಪದ್ರವ್ಯವು ದೇವಜನರ ಸ್ತುತಿ ಪ್ರಾರ್ಥನೆಗೆ ಗುರುತಾಗಿದೆ. ಪ್ರಾರ್ಥನೆಗೆ ಹೋಗುವ ಮುಂಚೆ ದೇವಜನರ ನಡತೆ, ಚಟುವಟಿಕೆ ದೇವರಿಗೆ ಸುಗಂಧ ದ್ರವ್ಯವಾಗಿ ಅರ್ಪಣೆಯಾಗಬೇಕು. ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ, ಅಂದರೆ ಪ್ರಾಯಶ್ಚಿತ ಯಜ್ಞದ ಹಬ್ಬದ ದಿನದಲ್ಲಿ ಮಹಾಯಾಜಕನು ಮಾತ್ರವೇ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವ ಅವಕಾಶವಿತ್ತು. ಮಹಾಪರಿಶುದ್ಧ ಸ್ಥಳದಲ್ಲಿನ ಮಂಜೂಷದ ಬಳಿಗೆ ಹೋಗುವ ಮುನ್ನ ಪರದೆಯನ್ನು ದಾಟಿ ಕೆರೂಬಿಯನ್ನು ದಾಟಿ ಹೋಗಬೇಕಾಗಿತ್ತು. ಅದೇ ರೀತಿ ಏದೆನ್ ತೋಟದಲ್ಲಿ ಜೀವವೃಕ್ಷಕ್ಕೆ ಹೋಗುವ ಮುನ್ನ ಅದನ್ನು ಕಾಯುತ್ತಿದ್ದ ಕೆರೂಬಿಯನ್ನು ದಾಟಿ ಹೋಗಬೇಕಾಗಿತ್ತು. ಮಹಾಪರಿಶುದ್ಧ ಸ್ಥಳವು ಚಚ್ಚೌಕವಾಗಿಯೂ 20 ಮೊಳ ಅಗಲ, 20 ಮೊಳ ಉದ್ದ ಹಾಗೂ 20 ಮೊಳ ಎತ್ತರವಾಗಿತ್ತು. ಇಲ್ಲಿಯೂ ಸಹ ಗೋಡೆಗಳು ಬಂಗಾರದಿಂದ ಹೊದಿಸಲ್ಪಟ್ಟು ಕೆರೂಬಿಯರು, ಖರ್ಜೂರ ವೃಕ್ಷ ಹಾಗೂ ಹೂವಿನಿಂದ ಅಲಂಕೃತಗೊಂಡಿದ್ದವು. ಈ ಮಹಾಪರಿಶುದ್ಧ ಸ್ಥಳದ ಮಧ್ಯಭಾಗದಲ್ಲಿ 2 ದೊಡ್ಡ ಕೆರೂಬಿಗಳು ರೆಕ್ಕೆಗಳನ್ನು ಚಾಚಿಕೊಂಡು ಮಂಜೂಷವನ್ನು ಕಾಯುವ ರೀತಿಯಲ್ಲಿ ನಿರ್ಮಾಣಗೊಂಡಿದ್ದವು. ಈ 2 ಕೆರೂಬಿಗಳ ರೆಕ್ಕೆಗಳು ಒಂದಕ್ಕೊಂದು ತಗುಲುವಂತಿದ್ದು ಇನ್ನೊಂದು ಕಡೆ ಗೋಡೆಯನ್ನು ಮುಟ್ಟುತ್ತಿದ್ದವು. ಈ ಸ್ಥಳದಲ್ಲೇ ದೇವರ ಪ್ರಸನ್ನತೆ ವಾಸಿಸುತ್ತಿತ್ತು ಮತ್ತು ಈ ಸ್ಥಳವೇ ಇಸ್ರಾಯೇಲ್ಯರ ಮಹಾವಿಮೋಚನೆಗೆ ಅಂತಿಮ ಹಂತವಾಗಿತ್ತು. ಸೊಲೊಮೋನನು ಕಟ್ಟಿಸಿದಂಥ ದೇವಾಲಯವು ಯೆರೂಸಲೇಮ್ ಪಟ್ಟಣಕ್ಕೆ ಬರೀ ಹೆಗ್ಗುರುತು ಮಾತ್ರ ಆಗಿರದೆ ಇದು ದೇವರ ವಾಸಸ್ಥಾನಕ್ಕೆ ಮುಖ್ಯ ಸ್ಥಳವಾಗಿತ್ತು. ಈ ರೀತಿಯಾಗಿ ನಿರ್ಮಿಸಲು ಕರ್ತನು ಮೋಶೆಗೆ ಮೊದಲೇ ಇದೇ ರೀತಿಯಾದ ಆಜ್ಞೆ ಹಾಗೂ ಮಾರ್ಗದರ್ಶನವನ್ನು ನೀಡಿದ್ದನು. ಅರಣ್ಯದಲ್ಲಿದ್ದ ದೇವದರ್ಶನ ಗುಡಾರದ ತದ್ರೂಪದಲ್ಲಿಯೇ ಈ ಆಲಯವು ಕಟ್ಟಲ್ಪಟ್ಟಿತ್ತು. ಈ ರೀತಿ ಕಟ್ಟಲ್ಪಟ್ಟಂತ ದೇವಾಲಯದ ವಿಧಾನವು ಕಳೆದುಕೊಂಡಿದ್ದಂಥ ದೇವರ ಪ್ರಸನ್ನತೆಯನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಹಾಗೂ ಪಾಪರಹಿತವಾದ ಮೆಸ್ಸಿಯನ ಪರಿಶುದ್ಧ ಯಜ್ಞದ ಮೂಲಕ ದೇವರ ಪ್ರಸನ್ನತೆಯನ್ನು ಮತ್ತೆ ಹೊಂದಿಕೊಳ್ಳುವುದಕ್ಕೆ ಸೂಚನೆಯಾಗಿಯೇ ಕಟ್ಟಲ್ಪಟ್ಟಿತ್ತು. ಜೀವವೃಕ್ಷದ ಹಕ್ಕನ್ನು ಹೇಗೆ ಅವರು ಕಳೆದುಕೊಂಡು ಹೊರಗೆ ಬಂದರೋ ಅದನ್ನು ಮತ್ತೆ ಹೇಗೆ ಪಡೆದುಕೊಳ್ಳಬಹುದು ಎಂಬುದಕ್ಕೆ ಕರ್ತನು ತೋರಿಸಿದಂಥ ಮಾದರಿಯಾಗಿತ್ತು. ಕ್ರಿಸ್ತನು ಶಿಲುಬೆ ಮೇಲೆ ಬಲಿಯಾಗಲಿಕ್ಕಿರುವ ಆ ಪವಿತ್ರ ಸ್ಥಳವು ಸಹ ಈ ಆಲಯಕ್ಕೆ ಬಹಳ ಹತ್ತಿರದಲ್ಲಿಯೇ ಇತ್ತು. ಈ ಆಲಯದಲ್ಲಿನ ಒಂದೊಂದು ಕಾರ್ಯಗಳು ಸಹ ಒಂದೊಂದು ಆತ್ಮಿಕ ವಿಷಯಗಳನ್ನು ಬೋಧಿಸುವಂತವುಗಳಾಗಿದ್ದವು. ಇಂದು ಈ ಆಲಯಕ್ಕೆ ತದ್ರೂಪವಾಗಿರುವಂತಹ ನಮ್ಮ ಹೃದಯ ಎಂಬ ಆಲಯದಲ್ಲಿ ಇಂದು ಕರ್ತನು ವಾಸಿಸುತ್ತಿದ್ದಾನೆ. ಸೊಲೊಮೋನನು ಕಟ್ಟಿಸಿದ ಆಲಯವು ಇಷ್ಟು ಪರಿಶುದ್ಧವಾಗಿರುವುದಾದರೆ ನಮ್ಮ ಹೃದಯ ಎಂಬ ಆಲಯವು ಇನ್ನೂ ಎಷ್ಟೋ ಪರಿಶುದ್ಧವಾಗಿರಬೇಕಲ್ಲವೇ?